ಫ್ರೆಂಡ್ಸ್, ಇವಾಗ ನಾವು ಮಾರ್ಕೆಟಲ್ಲಿ ಹೋಗ್ಬಿಟ್ಟು ಒಂದು ಹೊಸ ಲ್ಯಾಪ್ಟಾಪ್ನ ತಗೋಬೇಕು ಅಂತ ಹೇಳಿದರೆ ನಮಗೆ ಅದರಲ್ಲಿ ಒಂದಕ್ಕಿಂತ ಚೆನ್ನಾಗಿರೋಂಥ ಇನ್ನೊಂದು ಲ್ಯಾಪ್ಟಾಪ್ಗಳು ಬೇಕಾದಷ್ಟು ನೋಡೋಕ್ಕೆ ಸಿಗ್ತವೆ. ಬೇಕಾಗಿರೋಂಥ ಫೀಚರ್ಸಲ್ಲಿ ನಮಗೆ ಬೇಕಾಗಿರೋಂಥ ಪ್ರೈಸ್ ರೇಂಜಿಗೆ ಅಂತ ಹೇಳಿದ್ರೆ 30,000, 40,000, 50,000. ಸೊ ಬೇಕಾಗಿರೋಂಥ ಪ್ರೈಸ್ ರೇಂಜಿಗೆ ತುಂಬ ಒಳ್ಳೆಯ ಒಂದು ಫೀಚರ್ಸ್ ಇರೋಂಥ ಲ್ಯಾಪ್ಟಾಪ್ಗಳು ನಮಗೆ ಸಿಗುತ್ತೆ. ಅಂಥ ಲ್ಯಾಪ್ಟಾಪ್ಗಳನ್ನ ನಾವು ಒಂದಷ್ಟು ಟೈಮ್ ಯೂಸ್ ಮಾಡಿ ಆದಮೇಲೆ ಅಂತ ಹೇಳಿದ್ರೆ ಒಂದು ಅರ್ಧ ವರ್ಷನೋ ಒಂದು ವರ್ಷನ ನಾವು ಯೂಸ್ ಮಾಡ್ತೀವಿ. ಸೊ ಅದಾದಮೇಲೆ ಅದರಲ್ಲಿ ಬರೋಂಥ ಕಾಮನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಸ್ಲೋ ಆಗೋದು ಇಲ್ಲ ಹ್ಯಾಂಗ್ ಆಗೋವಂಥದ್ದು. ಈ ರೀತಿಯಾಗಿ ಲ್ಯಾಪ್ಟಾಪ್ಗಳು ಬೇಗ ಸ್ಲೋ ಅಥವಾ ಹ್ಯಾಂಗ್ ಆಗೋದಕ್ಕೆ ರೀಸನ್ಸ್ ಮತ್ತು ನಾನು ಅದಕ್ಕಿರುವಂಥ ಸೊಲ್ಯೂಷನ್ಗಳನ್ನ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮೇಲೆ ಕೂಡ ಆನ್ ಮಾಡ್ಕೊಳ್ಳಿ. ತುಂಬ ಜನರಿಗೆ ಇರುವಂಥ ಅಭ್ಯಾಸ ಏನು ಅಂತ ಹೇಳಿದ್ರೆ ಏನೋ ಲ್ಯಾಪ್ಟಾಪ್ ತಗೊಂಡು ಏನೋ ಕೆಲಸ ಮಾಡಿದ್ರು, ಸೊ ಕೆಲಸ ಮಾಡಿದ್ಮೇಲೆ ಹಂಗೆ ಬಿಟ್ಟುಬಿಟ್ರು. ಸೊ ಯಾರು ಕೂಡ ಲ್ಯಾಪ್ಟಾಪ್ನ ಕೆಲಸ ಮಾಡಿದ್ಮೇಲೆ ಹಂಗೆ ಬಿಟ್ಬಿಡಿ, ಅದನ್ನು ಶಟ್ ಡೌನ್ ಮಾಡಿ. ಹಾಗೆಯೇ ವಿಂಡೋಸ್ 10ನ ಯಾರು ಇಟ್ಕೊಂಡಿದ್ದೀರಾ, ಸೊ ಅವರೆಲ್ಲ ಗಮನಿಸಿರ್ಬೋದು ವಿಂಡೋಸ್ 10ನಲ್ಲಿ ಅದು ಒಂದು ಸ್ಲೀಪ್ ಮೋಡ್ ಅಂತಿದೆ. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ವಿಂಡೋಸ್ 10ನ ಯೂಸ್ ಮಾಡಿ ಹಂಗೆ ಬಿಟ್ಟಾದಮೇಲೆ ಅದು ಸ್ಲೀಪ್ ಮೋಡಿಗೆ ಹೋಗ್ಬಿಡುತ್ತೆ. ಸೊ ತುಂಬ ಜನ ಅಂದ್ಕೊಂಡಿರುತ್ತೆ ಸ್ಲೀಪ್ ಮೋಡಿಗೆ ಹೋಯ್ತು ಅಂತ ಹೇಳಿದ್ರೆ ಆಫ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು, ಆದರೆ ಅದು ಆಫ್ ಆಗಿರೋದಿಲ್ಲ, ಅದು ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರುತ್ತೆ, ಬಟ್ ಸ್ಲೀಪ್ ಮೋಡಲ್ಲಿ ಇರುತ್ತೆ ಅಷ್ಟೇ. ಅದಕ್ಕೆ ಲ್ಯಾಪ್ಟಾಪ್ನ ಯಾರೆಲ್ಲ ಯೂಸ್ ಮಾಡ್ತೀರೋ ಸೊ ಲ್ಯಾಪ್ಟಾಪ್ನ ಯೂಸ್ ಮಾಡಿ ಆದಮೇಲೆ ನಿಮ್ಮ ಕೆಲಸ ಮುಗಿದ್ಮೇಲೆ ಶಟ್ ಡೌನ್ ಮಾಡಿ. ಅದು ಯಾವುದು ಸ್ಲೀಪ್ ಮೋಡಿಗೆ ಹೋಗ್ಬಿಡುತ್ತೆ ಅಥವಾ ಹಂಗೇನೆ ಅದು ಆಫ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಬಿಡಬೇಡಿ. ಇನ್ನು ಸಿ ಡ್ರೈವ್ನಲ್ಲಿ ತುಂಬ ಫೋಟೋಸ್ ವೀಡಿಯೋಸ್ ಆಗಿ ಫೈಲ್ಸ್ನ ಇಟ್ಕೊಂಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದು ನನಗೆ ಇಂಪಾರ್ಟೆಂಟ್, ನನಗೇನು ಬೇಕಾಗಿರೋಂಥ ಫೋಟೋಸ್ ಅಥವಾ ವೀಡಿಯೋಸ್ ನನ್ನ ಓಲ್ಡ್ ಮೆಮೊರೀಸ್ ಅದರಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರ್ತೀರ. ಸೊ ಅಂಥವ್ರು ಏನು ಮಾಡಿ ಅಂತ ಹೇಳಿದ್ರೆ ನಿಮಗೆ ಅದೊಂದು ಫೋಟೋ ಏನಾದರೆ ಅಥವಾ ವೀಡಿಯೋಸ್ ಏನಾದರೂ ಇಂಪಾರ್ಟೆಂಟ್ ಆಗಿತ್ತು ಅಥವಾ ನಿಮ್ಮ ಒಂದು ಹಳೆಯ ಮೆಮೊರೀಸ್ಗಳೇನೆಂದರೆ ಆ ಒಂದು ಫೋಟೋ ವೀಡಿಯೋದಲ್ಲಿ ಇತ್ತು ಅಂತ ಹೇಳಿದ್ರೆ ಅಂಥವ್ರು ಏನು ಮಾಡಿ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಒಂದು ಪೆನ್ ಡ್ರೈವ್ನ ಇಟ್ಕೊಳ್ಳಿ. ಸೊ ಮೆಮೊರಿ ಕಾರ್ಡಲ್ಲಿ ಅದನ್ನೆಲ್ಲ ಸೇವ್ ಮಾಡ್ಕೊಳ್ಳಿ. ನಿಮ್ಮೊಂದು ಲ್ಯಾಪ್ಟಾಪ್ನ ಸಿ ಡ್ರೈವ್ ಏನಿದೆ ಸೊ ಅದನ್ನು ಆದಷ್ಟು ಖಾಲಿ ಇಟ್ಕೊಳ್ಳಿ. ಅದರಲ್ಲಿ ಸ್ಪೇಸ್ ಇದ್ದಷ್ಟು ನಿಮ್ಮ ಒಂದು ಲ್ಯಾಪ್ಟಾಪ್ ಸ್ಮೂತಾಗಿ ವರ್ಕ್ ಆಗುತ್ತೆ, ಎಲ್ಲಿಯೂ ಕೂಡ ನಿಮಗೆ ಸ್ಲೋ ಆಗಿದೆ ಅಂತ ಹೇಳ್ಬಿಟ್ಟು ಅನಿಸೋದಿಲ್ಲ. ಸೊ ಇಂಥವ್ರು ಏನಾದರೆ ಫೋಟೋ ವೀಡಿಯೋಸ್ ಇಟ್ಕೊಳ್ಳೋಂಥ ಅಭ್ಯಾಸ ಇರೋರು ಆದಷ್ಟು ನಿಮ್ಮ ಜೊತೆ ಒಂದು ಪೆನ್ ಡ್ರೈವ್ನ ಕ್ಯಾರಿ ಮಾಡ್ಕೊಳ್ಳಿ. ಲ್ಯಾಪ್ಟಾಪ್ನ ಯೂಸ್ ಮಾಡೋರಲ್ಲಿ ತುಂಬ ಜನ ಮಾಡುವಂಥ ಕಾಮನ್ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ಅವರ ಒಂದು ಲ್ಯಾಪ್ಟಾಪ್ನಲ್ಲಿ ಸಿಸ್ಟಮ್ ಅಥವಾ ಒಂದು ವರ್ಷನ್ ಏನು ಹೊಸ ಅಪ್ಡೇಟ್ ಬಂದಿರುತ್ತೆ ಸೊ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಲ್ಲ. ಏನು ಅಂತ ಹೇಳಿದ್ರೆ ಕಂಪನಿಯವ್ರು ನೋಟಿಫಿಕೇಷನ್ ಕಳಿಸ್ತಾ ಇರ್ತಾರೆ, ನಿಮ್ಮ ಒಂದು ಸಿಸ್ಟಮಿಗೆ ಹೊಸ ಅಪ್ಡೇಟ್ ಬಂದಿದೆ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಾವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಇಗ್ನೋರ್ ಮಾಡಿಬಿಡ್ತೀವಿ, ಯಾರಿಗೂ ಇದನ್ನೆಲ್ಲ ಅಪ್ಡೇಟ್ ಮಾಡ್ಕೊಂಡು ಕೂರ್ತಾರೆ ಅಂತ ಹೇಳ್ಬಿಟ್ಟು. ಅಂಥವರಿಗೆಲ್ಲ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಏನು ಅಂತ ಹೇಳಿದ್ರೆ ಈಗ ನೀವು ಒಂದು 8th ಅಥವಾ 9th ಕ್ಲಾಸಲ್ಲಿ ಓದ್ತಾ ಇರುವಾಗ ಯಾವ ಡ್ರೆಸ್ನ ಹಾಕ್ತಾ ಇದ್ರಿ, ಸೊ ನೀವು ಕಾಲೇಜ್ ಮುಗ್ದಾದ್ಮೇಲೆ ಅದೇ ಡ್ರೆಸ್ನ ಹಾಕೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನಿಮಗೆ ಚಿಕ್ಕದಾಗಿರುತ್ತೆ, ತುಂಬ ಟೈಟ್ ಆಗುತ್ತೆ. ಸೊ ಆಗ ನೀವೇನು ಮಾಡ್ತೀರಾ ಹೊಸ ಡ್ರೆಸ್ನ ತಗೊಳ್ತೀರಿ. ಯಾಕೆ ನಿಮಗೆ ಬೇಕಾಗಿರೋಂಥ ಫಿಟ್ ಆಗುವಂಥ ಅಥವಾ ನಿಮಗೆ ಇಷ್ಟ ಆಗುವಂಥ ಸ್ವಲ್ಪ ದೊಡ್ಡ ಡ್ರೆಸ್ಗಳನ್ನ ನೀವೆಲ್ಲ ಪರ್ಚೇಸ್ ಮಾಡ್ತೀರಾ. ಅದೇ ಥರ ನಿಮ್ಮೊಂದು ಲ್ಯಾಪ್ಟಾಪಲ್ಲಿ ಹೊಸ ಹೊಸ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಆವಾಗ ನಿಮ್ಮೊಂದು ಲ್ಯಾಪ್ಟಾಪ್ನ ಜನ್ರೇಷನ್ ಏನಿರುತ್ತೆ ಸೊ ಅದನ್ನು ಅಪ್ಡೇಟ್ ಮಾಡ್ಕೊಂಡಿರಬೇಕಾಗುತ್ತೆ. ಅದರಿಂದ ಯಾರು ಕೂಡ ಇದನ್ನ ಇಗ್ನೋರ್ ಹೋಗಬೇಡಿ, ನಿಮ್ಮೊಂದು ಸಿಸ್ಟಮ್ನ ಅಪ್ಡೇಟ್ ಮಾಡ್ಕೊಳ್ಳಿ. ನಾವೆಲ್ಲ ಕಾಮನಾಗಿ ನೋಡಿರ್ತೀವಿ 45,000 50,000 ಕೊಡ್ತೀವಿ ಒಂದು ಲ್ಯಾಪ್ಟಾಪ್ಗೆ, ಆದರೂ ಕೂಡ ನಮಗೆ ಇದರಲ್ಲಿ ಕೇವಲ 4 GB ರ್ಯಾಮ್ ಕೊಟ್ಟಿರ್ತಾರೆ. ಅದು ನಮಗೆ ಸಾಕಾಗೋದಿಲ್ಲ, ನಾವು ಮಾಡೋಂಥ ಕೆಲಸಕ್ಕೆಲ್ಲ 4 GB ರ್ಯಾಮ್ ಎಲ್ಲ ಅಷ್ಟು ಚೆನ್ನಾಗಿ ಸಾಕಾಗೋದಿಲ್ಲ. ಸೊ ಅದರಿಂದ ಕೂಡ ನಮಗೆ ಈ ರೀತಿ ಲ್ಯಾಗ್ ಆಗುವಂಥ ಪ್ರಾಬ್ಲಮ್ಗಳು ಆಗ್ತಾ ಇರುತ್ತೆ. ನಿಮ್ಮೊಂದು ಲ್ಯಾಪ್ಟಾಪಲ್ಲಿರುವಂಥ ರ್ಯಾಮ್ ಏನಾದರೆ ಫುಲ್ ಆಗ್ತಾ ಬರ್ತಾ ಇದೆ, ಅದರ ಒಂದು ವರ್ಕಿಂಗ್ ಕಂಡೀಷನ್ ಏನಾದರೆ ಅದರ ಒಂದು ಲಿಮಿಟ್ನ ಕ್ರಾಸ್ ಮಾಡಿದೆ ಅಂತ ಹೇಳಿದ್ರೆ ನಿಮಗೆ ಕಾಮನ್ ಆಗಿಬಿಟ್ಟು ಸ್ಲೋ ಆಗುವಂಥದ್ದು ಅಥವಾ ಹ್ಯಾಂಗ್ ಆಗೋ ಪ್ರಾಬ್ಲಮ್ಗಳು ಕಾಣ್ತಾ ಇರುತ್ತೆ. ಇದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮೊಂದು ಲ್ಯಾಪ್ಟಾಪ್ನಲ್ಲಿ ರ್ಯಾಮ್ನ ಜಾಸ್ತಿ ಮಾಡ್ಕೋಬೇಕು. ನಮಗೆ ಗೊತ್ತಿದೆ ಲ್ಯಾಪ್ಟಾಪ್ನಲ್ಲಿ ರ್ಯಾಮ್ನ ಜಾಸ್ತಿ ಮಾಡುವಂಥ ಒಂದು ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ರ್ಯಾಮ್ನ ಹಾಕ್ಬಿಟ್ಟು ನಮಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ, 4 GB 8 GB ಎಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ. ಬಟ್ ನಾವು ಕಂಪ್ಯೂಟ್ರಲ್ಲಾದರೆ ಮಾಡ್ಕೋಬೋದಿತ್ತು, ನಮಗೆ 16 GB ಬೇಕಾದರೆ 16 GB ರ್ಯಾಮ್ನ ಕೂಡ ನಾವು ಆ್ಯಡ್ ಮಾಡ್ಕೋಬೋದು. ಲ್ಯಾಪ್ಟಾಪಲ್ಲಿ ಆ ಒಂದು ಆಪ್ಷನ್ ಇಲ್ಲ. ಸೊ ಅದರಿಂದ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮೊಂದು ಲ್ಯಾಪ್ಟಾಪ್ನ ಒಂದು ಹಾರ್ಡ್ ಡಿಸ್ಕ್ ಏನಿದೆ ಸೊ ಅದರಲ್ಲಿ ಜಂಕ್ ಫೈಲ್ಸ್ ಇರುತ್ತಲ್ಲ ಸೊ ಅದನ್ನೆಲ್ಲ ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡೋದ್ರಿಂದ ನಮ್ಮ ಹತ್ರ ಏನು ರ್ಯಾಮ್ ಇರುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕಾಮನಾಗಿ ಒಂದು 4 GB ರ್ಯಾಮ್ ಇದೆ ಅಂತ ಹೇಳಿದ್ರೆ ನಮ್ಮದು ಲ್ಯಾಪ್ಟಾಪ್ನಲ್ಲಿ, ಸೊ ಅದೇ ಏನಾಗುತ್ತೆ ಅಂತ ಹೇಳಿದ್ರೆ ಆರಾಮಾಗಿ ಅದರಲ್ಲಿ ಕಂಟಿನ್ಯೂ ಆಗಿಬಿಡುತ್ತೆ ಅಂತ ಹೇಳಿದ್ರೆ ಜಂಕ್ ಫೈಲ್ನ ಡಿಲೀಟ್ ಮಾಡೋದ್ರಿಂದ ರ್ಯಾಮ್ನ ಒಂದು ಕಂಡೀಷನ್ ಏನಿದೆ ಫುಲ್ ಆಗಿರುತ್ತಲ್ಲ ರ್ಯಾಮ್, ಸೊ ಅದು ಕಡಿಮೆ ಆಗೋದ್ರಿಂದ ನಿಮಗೆ ಇರೋ ರ್ಯಾಮಲ್ಲಿ ಆರಾಮಾಗಿ ವರ್ಕ್ ಮಾಡ್ಬೋದು. ಸೊ ಇದನ್ನು ಕೂಡ ನೋಡ್ಕೊಳ್ಳಿ. ನಿಮ್ಮೊಂದು ಹಾರ್ಡ್ ಡಿಸ್ಕ್ನಲ್ಲಿ ಏನಾದರೂ ಜಂಕ್ ಫೈಲ್ ಇಟ್ಟಿದ್ದೀರಾ ಅಥವಾ ಬೇಡದೇ ಇರುವಂತಹ ಯಾವುದೇ ಒಂದು ಸಾಫ್ಟ್ವೇರ್ಗಳನ್ನೆಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟು ರನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸೊ ಅಂಥವುಗಳನ್ನ ಅನ್ಇನ್ಸ್ಟಾಲ್ ಮಾಡುವಂಥದ್ದು ಡಿಲೀಟ್ ಮಾಡೋಂಥ ಕೆಲಸನ ಮಾಡ್ಕೊಂಡು ನಿಮ್ಮೊಂದು ಲ್ಯಾಪ್ಟಾಪ್ನ ರ್ಯಾಮ್ನ ಇನ್ಕ್ರೀಸ್ ಅಲ್ಲೇ ಮಾಡ್ಕೋಬೋದು ನೀವು. ಕೊನೆಯದಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದೆ ಇರುವಂಥ ಲಿಂಕ್ಗಳು ಅಂತ ಹೇಳಿದ್ರೆ ಯಾವುದೋ ಒಂದು ವೆಬ್ಸೈಟಿಗೆ ಹೋಗೋದು, ಅಲ್ಲಿ ಏನೋ ಲಿಂಕ್ ಕೊಟ್ಟಿರ್ತಾರೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೇನೋ ಇದು ಸಿಗುತ್ತೆ ಅದು ಸಿಗುತ್ತೆ ಆಫರ್ಸ್ ಇದೆ ಸೊ ಆ ರೀತಿಯ ಲಿಂಕ್ಗಳು. ಹಾಗೆಯೇ ಇಮೇಲಲ್ಲಿ ಕೆಲವೊಂದು ಲಿಂಕ್ಗಳನ್ನ ಕಳಿಸಿರ್ತಾರೆ, ಯಾವುದೇ ರೀತಿಯಾದಂಥ ಅಫಿಷಿಯಲ್ ಲಿಂಕ್ಗಳೆಲ್ಲ ಏನೋ ಒಂದು ಲಿಂಕ್ ಕಳಿಸ್ಬಿಟ್ಟು ಈ ಒಂದು ಫ್ಲಿಪ್ಕಾರ್ಟ್ನಲ್ಲಿ ಈ ರೀತಿಯಾದ ಒಂದು ಆಫರ್ ನಡೀತಾ ಇದೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಗೆ ತಲುಪ್ತೀರಾ. ಹಾಗೆ ಅಮೆಝಾನಲ್ಲಿ ಈ ರೀತಿ
ಆಫರ್ಸ್ ನಡೀತಾ ಇದೆ, ಬಿಗ್ ಡೇ ಸೇಲ್ಸ್ ನಡೀತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಬೋನಸಸ್ ಸಿಗುತ್ತೆ. ಸೊ ಈ ರೀತಿಯಾದಂಥ ಮೆಸೇಜಸ್ಗಳು ನಿಮಗೆ ಇಮೇಲಲ್ಲಿ ಬರ್ತಾ ಇರುತ್ತೆ. ಹಾಗೆ ವೆಬ್ಸೈಟ್ಗಳಲ್ಲೂ ಕೂಡ ಆರ್ಟಿಕಲ್ ಬಿಟ್ಟಿರ್ತಾರೆ, ಆದರೆ ಯಾವುದೇ ಆದಂಥ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಡೋದಿಲ್ಲ, ಯಾವುದೋ ಒಂದು ಥರ್ಡ್ ಪಾರ್ಟಿ ಒಂದು ವೆಬ್ಸೈಟಲ್ಲಿ ಬಿಟ್ಟಿರ್ತಾರೆ. ಸೊ ಅಂಥ ಒಂದು ವೆಬ್ಸೈಟ್ ಅಥವಾ ಇಮೇಲಲ್ಲಿ ಬರುವಂಥ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡೋಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಅದರಲ್ಲಿ ನೀವು ಏನು ಮಾಡಿರ್ತಾರೆ ಅಂತಂದರೆ ಒಂದು ಥರ್ಡ್ ಪಾರ್ಟಿ ಮಾಲ್ವೇರ್ನ ಅಪ್ಡೇಟ್ ಮಾಡಿ ಬಿಟ್ಟಿರ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಯಾವುದೋ ಒಂದು ಪೇಜಿಗೆ ಹೊರಟೋಗ್ಬಿಡುತ್ತೆ, ಆಯಿತಾ. ಅಂತಂದರೆ ಲಿಂಕ್ ಓಪನ್ ಆಗುತ್ತೆ, ಅದು ಯಾವುದೋ ಒಂದು ಪೇಜಿಗೆ ಹೋಗ್ಬಿಡುತ್ತೆ. ಸೊ ನಿಮಗೆ ಬೇಕಾಗಿರೋಂಥ ಪೇಜಿಗೆ ನೀವು ತಲುಪೋದೇ ಇಲ್ಲ. ಆದರೆ ನಿಮಗೆ ಏನಾಗಿರುತ್ತೆ ಅಂತಂದರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಮಾಲ್ವೇರ್ ಡೌನ್ಲೋಡ್ ಆಗಿರುತ್ತೆ, ನಿಮಗೆ ಗೊತ್ತೇ ಇರೋದಿಲ್ಲ. ಈ ರೀತಿಯಾಗಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಡೌನ್ಲೋಡ್ ಅಂತ ಮಾಲ್ವೇರ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಒಂದು ಪರ್ಸನಲ್ ಡಾಟಾನ ಫಸ್ಟಾಗಿ ಲೀಕ್ ಮಾಡುತ್ತೆ. ಹಾಗೆಯೇ ಹ್ಯಾಕರ್ಸ್ಗಳು ಹ್ಯಾಕ್ ಮಾಡೋಕ್ಕೋಸ್ಕರ ಅಪ್ಡೇಟ್ ಮಾಡಿರುವಂಥ ಮಾಲ್ವೇರ್ ಕೂಡ ಅದಾಗಿರ್ಬೋದು ಒಂದು. ಇನ್ನೊಂದು ನಿಮ್ಮೊಂದು ಲ್ಯಾಪ್ಟಾಪ್ನ ವರ್ಕಿಂಗ್ ಏನಿರುತ್ತೆ, ನೀವು ಏನು ಕೆಲಸ ಮಾಡ್ತೀರಾ ಲ್ಯಾಪ್ಟಾಪಲ್ಲಿ, ಸೊ ಅದನ್ನೆಲ್ಲ ಒಂದು ಟ್ರ್ಯಾಕ್ ಮಾಡಿಕೊಂಡು ಅದನ್ನ ಸ್ಲೋ ಮಾಡ್ತಾ ಬರುತ್ತೆ. ನಿಮಗೆ ಏನೋ ಪ್ರಾಬ್ಲಮ್ ಆಗೋ ರೀತಿಯೆಲ್ಲ ಈ ಒಂದು ಮಾಲ್ವೇರ್ಗಳು ಮಾಡೋಂಥ ಚಾನ್ಸಸ್ಗಳಿದೆ. ಅದ್ರ ಜೊತೆಗೆ ನಿಮ್ಗೆ ಗೊತ್ತಿಲ್ಲದೆ ಇರೋಂಥ ಸಾಫ್ಟ್ವೇರ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾವುದೋ ಒಂದು ಥರ್ಡ್ ಪಾರ್ಟಿಲಿ ಏನೋ ಸಿಕ್ಕಿಬಿಡ್ತು ಅಂತೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಇದರಿಂದ ಕೂಡ ನಿಮ್ಮೊಂದು ಮೇಯ್ನಾಗಿ ಸ್ಲೋ ಆಗೋದು ಮಾತ್ರ ಅಲ್ಲ, ಹ್ಯಾಂಗ್ ಆಗೋದು ಮಾತ್ರ ಅಲ್ಲ, ನಿಮ್ಮೊಂದು ಲ್ಯಾಪ್ಟಾಪ್ ಮೇಯ್ನಾಗಿ ನಿಮ್ಮೊಂದು ಪರ್ಸನಲ್ ಡಾಟಾಗಳು ಲೀಕ್ ಆಗುತ್ತೆ ಈ ರೀತಿ ಮಾಲ್ವೇರ್ಗಳಿಂದ. ಸೊ ಅಂಥ ಒಂದು ಮಾಲ್ವೇರ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಬೇಗನೆ ಡಿಲೀಟ್ ಮಾಡ್ಕೊಳ್ಳಿ. ನೀವು ಜಂಕ್ ಫೈಲಲ್ಲೆಲ್ಲ ಹುಡುಕುವಾಗ ನಿಮಗೆ ಆರಾಮಾಗಿ ಸಿಕ್ಕಿಬಿಡುತ್ತೆ ಅದೆಲ್ಲ ಡೌನ್ಲೋಡ್ ಆಗಿದ್ರೆ. ಯಾಕೆಂತ ಹೇಳಿದ್ರೆ ಅದು ನಿಮಗೆ ಯಾವುದೇ ರೀತಿಯಾಗಿ ಸ್ಕ್ರೀನ್ ಮೇಲೆ ಸಿಗೋದಿಲ್ಲ, ಆದರೆ ಫೈಲ್ಸಲ್ಲಿ ಮಾತ್ರ ಅದರ ಒಂದು ಫೈಲ್ ಬಂದು ಕೂತಿರುತ್ತೆ. ಸೊ ನಿಮಗೆ ಗೊತ್ತಾಗಿರುತ್ತಲ್ಲ ಇದೇ ಒಂದು ಜಂಕ್ ಫೈಲ್ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಬೇಗ ಡಿಲೀಟ್ ಮಾಡಿಕೊಂಡು ನಿಮ್ಮೊಂದು ಲ್ಯಾಪ್ಟಾಪ್ನ ಒಂದು ಆ್ಯಂಟಿವೈರಸ್ಸಿಂದ ಕ್ಲೀನ್ ಮಾಡ್ಕೊಳ್ಳಿ. ಜೊತೆಗೇ ಆ್ಯಂಟಿವೈರಸ್ ಕ್ಲೀನ್ ಮಾಡಬೇಕು ಅಂತ ಅಂದಿದ ತಕ್ಷಣ ಯಾವುದೋ ಥರ್ಡ್ ಪಾರ್ಟಿ ಎಲ್ಲ ಯೂಸ್ ಮಾಡೋಕೆ ಹೋಗ್ಬೇಡಿ. ಗೊತ್ತಿರುವಂಥ ಆ್ಯಂಟಿವೈರಸ್ಗಳನ್ನ, ಹಾಗೆಯೇ ಲೀಗಲ್ ಆಗಿರುವಂಥ ಆ್ಯಂಟಿವೈರಸ್ಗಳನ್ನ ಮಾತ್ರ ಯೂಸ್ ಮಾಡಿ. ಸೊ ಇದಿಷ್ಟು ಟಿಪ್ಸ್ನ ಯೂಸ್ ಮಾಡಿದ್ರೆ ನಿಮ್ಮೊಂದು ಲ್ಯಾಪ್ಟಾಪ್ನ ಸ್ಪೀಡ್ನ ಕೂಡ ನೀವು ಜಾಸ್ತಿ ಮಾಡ್ಕೋಬೋದು, ಹ್ಯಾಂಗಿಂಗ್ ಪ್ರಾಬ್ಲಮ್ ನಿಮಗೆ ಬರೋದಿಲ್ಲ. ಅದ್ರ ಜೊತೆ ನಿಮ್ಮ ಒಂದು ಡಾಟಾ ಏನಿದೆ, ಒಂದು ನಿಮ್ಮೊಂದು ಪರ್ಸನಲ್ ಡಾಟಾ, ಸೊ ಅದು ಕೂಡ ಸೆಕ್ಯೂರ್ ಆಗಿರುತ್ತೆ. ಇದಿಷ್ಟು ಈ ಒಂದು ವೀಡಿಯೋದಂಥ ಇನ್ಫಾರ್ಮೇಷನ್. ಈ ರೀತಿ ಹೆಚ್ಚಿನ ಟೆಕ್ ವೀಡಿಯೋಗಳನ್ನ ನೋಡಬೇಕಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮೇಲೆ ಕೂಡ ಆನ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಭಾರತ್.